ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಚಾಮರಾಜಪೇಟೆ ರಸ್ತೆ ಕುಸಿತ ಆಗಿರುವಂಥದ್ದು. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತ ಆಗಿದೆ. ಯಾವ ಮಟ್ಟಕ್ಕೆ ಕುಸಿತ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ಇದು ಚಾಮರಾಜಪೇಟೆಯ 4ನೇ ಹಂತದ 6ನೇ ರಸ್ತೆಯಲ್ಲಿರುವಂಥ ಆಗಿರುವಂಥ ಘಟನೆ ಗಮನಿಸಬಹುದಾಗಿದೆ. ಯಾವ ರೀತಿಯಲ್ಲಿ ರಸ್ತೆ ಕುಸಿದಿದೆ ಅನ್ನುವಂಥದ್ದನ್ನ ನೋಡ್ಬೋದು. ಇದೇನೋ ಹಳ್ಳನ ಅಥವಾ ನದಿನ ಈ ರೀತಿಯಾದಂಥ ಚಿತ್ರಣ ಸಿಗ್ತಾ ಹೋಗ್ತಾ ಇದೆ. ಯಾವೊಂದು ಹಳ್ಳದಲ್ಲಿ ನೀರು ಹರಿದಾಗ ಕುಸಿಯುತ್ತಲ್ಲ ಆ ಮಟ್ಟಕ್ಕೆ ಈ ರಸ್ತೆ ಕುಸಿದೋಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಕಾಮಗಾರಿ ಮಾಡ್ತಾರೆ. ಆದರೆ ಇಲ್ಲಿ ಆಗಿರುವಂಥ ಚಿತ್ರಣನೇ ಬೇರೆ. ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಕುಸಿದು ಹೋಗಿರುವಂಥದ್ದು. ಯಾಕೆ ಅಂತಂದರೆ ಇದು ಒಂದು ಪೈಪ್ ಲೈನನ್ನು ಅಳವಡಿಕೆ ಮಾಡಲಿಕ್ಕೆ ಅಂತೇಳಿ ಈ ರಸ್ತೆಯನ್ನು ಅಗೆದಿದ್ರು. ರಸ್ತೆ ಅಗಿದಾದ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಮುಚ್ಚಿಲ್ಲ. ಅಂದರೆ ಕಳಪೆ ಕಾಮಗಾರಿ ಮಾಡಿ ರಸ್ತೆ ಮುಚ್ಚಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಇಡೀ ರಸ್ತೆ ಕುಸಿತ ಆಗಿದೆ. ವಾಹನಗಳು ಸಿಲುಕಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ರ. ಈ ರಸ್ತೆಯಲ್ಲಿ ಮಳೆ ಬಂದಾಗ ಒಂದು ಟ್ಯಾಂಕರ್ ಬಂದಿದೆ, ನೀರಿನ ವಾಟರ್ ಸಪ್ಲೈ ಟ್ಯಾಂಕರು. ಆ ಟ್ಯಾಂಕರ್ ಕೂಡ ಸಿಲುಕಿರುವಂಥದ್ದು, ಅಲ್ಲೇ ಸಿಲುಕಿದೆ. ಅದನ್ನು ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೊಂದೇ ಅಲ್ಲ, ಇಲ್ಲಿ ನಿಲ್ಲಿಸಿದಂಥ ಕಾರುಗಳೆಲ್ಲವೂ ಕೂಡ ಈ ಒಂದು ರಸ್ತೆ ಕುಸಿತದಲ್ಲಿ ಸಿಲುಕಿರುವಂಥದ್ದು ಗಮನಿಸಬಹುದಾಗಿದೆ. ಬರ್ತಾ ಇದ್ದಂಥ ಕಾರು ಕೂಡ ಇಲ್ಲಿ ಕುಸಿತ ಆಗಿರುವಂಥದ್ದು. ಆ ಪ್ರಮಾಣದಲ್ಲಿ ಇಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತ ಆಗಿದೆ. ಅಲ್ಲೊಂದು ದ್ವಿಚಕ್ರ ವಾಹನ ಸಿಕ್ಕಾಕೊಟ್ಟು ಈಗ ನೋಡ್ಬೋದು. ಇಷ್ಟೆಲ್ಲ ಅವಾಂತರ ಆಗಿದ್ರು ಕೂಡ ಇಲ್ಲಿಗೆ ಮತ್ತೆ ಇಲ್ಲಿ ವಾಹನಗಳು ಬರ್ತಾ ಇದ್ದಾವೆ. ವಾಹನಗಳು ಬಂದು ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಬಂದಂಥ ದ್ವಿಚಕ್ರ ವಾಹನ ಸವಾರ ಈಗ ಮತ್ತೆ ಅಲ್ಲಿ ಸಿಲುಕಿರುವಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಚಾಮರಾಜಪೇಟೆಯ 6ನೇ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿದೆ. ಯಾರು ಕೂಡ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿ ನೋಡ್ಬೋದಾಗಿದೆ. ಮಾನ್ಯ ಸಚಿವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಂತ ಜಮೀರ್ ಅಹಮದ್ ಖಾನ್ ಅವರು ನೋಡ್ಬೇಕಾಗಿದೆ. ತಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಅವಾಂತರಗಳು ಯಾವ ರೀತಿ ಅನ್ನುವಂಥದ್ದು. 1-2 ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ರಸ್ತೆ ಕುಸಿತದ ಮಧ್ಯೆ ಸಿಲುಕಿರುವಂಥದ್ದು. ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ರಸ್ತೆಯಲ್ಲಿ ತೀರಾ ಸಮಸ್ಯೆ ಆಗಿರುತ್ತೆ. ನಮಸ್ತೆ, ಏನಾಗಿದೆ ಸರ್? ಯಾವಾಗ ಆಯ್ತು ಏನು ಸರ್? ನಿನ್ನೆ ಕಾಮಗಾರಿ ಮಾಡಿದ್ದಾರೆ. ನಿನ್ನೆ ಮಾಡಿ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಮಣ್ಣು ಮುಚ್ಚಿಬಿಡೋರೆ. ಇವತ್ತು ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಳೆ ಬಂದು ಅಲ್ಲಿಂದ ಮೇಲಿಂದ ಡೌನ್ ಆಗಿರೋದ್ರಿಂದ ಬಂದು ಕೊಚ್ಕೊಂಡು ಕುಸಿತೋಗಿದೆ. ಈ ರೀತಿಯಾಗಿ ರಸ್ತೆ ಕುಸಿತ ಆಗಿದೆ ಅನ್ನೋದು ಇನ್ನು ಮಾತಾಡ್ತಾ ಹೋಗ್ತೀನಿ. ಇನ್ನೊಂದಷ್ಟು ಜನ ಇದ್ದಾರೆ. ಸರ್ ನಮಸ್ತೆ, ಈ ರೀತಿ ಕಳಪೆ ಕಾಮಗಾರಿ, ಕಳಪೆ ರೀತಿಯಲ್ಲಿ ರಸ್ತೆ ಮುಚ್ಚಿರೋದಕ್ಕೆ ಇದು ಕಾರಣ ಅಂತೀರಾ? ಹೌದು, ಸ್ವಲ್ಪ ಕಾಮಗಾರಿ ಚೆನ್ನಾಗಿ ಮಾಡಬೇಕಿತ್ತು. ಯಾಕಂದರೆ ಮಳೆ ಅವಾಗ ಬರೋದ್ರಿಂದ ಸ್ವಲ್ಪ ಮಾಡಬೇಕಿತ್ತು ಕಾಮಗಾರಿ ಚೆನ್ನಾಗಿ. ಮಾಡಲಿಲ್ಲ. ಅದರಿಂದಾಗಿ ಈಗ ನೋಡಿ 2-3 ಗಾಡಿ ಊತೋಗಿದೆ. ಅವಾಯ್ಡ್ ಮಾಡ್ಬೋದಿತ್ತು ಕರೆಕ್ಟಾಗಿ ಮಾಡಿದಿದ್ರೆ. ಸರ್, ಇದರಿಂದಾಗಿ ಇಲ್ಲಿ ಓಡಾಟ ಮಾಡ್ತಾ ಇರೋರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಏನು ಸರ್? ಸಮಸ್ಯೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಮಸ್ಯೆ ಆಗಿದೆ ಅಂದ್ಬಿಟ್ಟು. ಇಲ್ಲಿ ಅವರು ರಾತ್ರಿ ಕೆಲಸ ಮಾಡಿ ಹೋಗಿದ್ದಾರೆ. ಇವತ್ತು ಮಳೆ ಬಂತು, 1-1.25 ಗಂಟೆ ಮಳೆ ಬಂತು. ನೀರಿನ ಅಭಾವಕ್ಕೆ ಕುಸಿತೋಗಿದೆ. ಈ ಕೆಲಸನ ಹೇಗೆ ಮಾಡಿದ್ದಾರೆ ನೋಡಿ. ಇದು ಚಾಮರಾಜಪೇಟೆಯ ರಸ್ತೆ ಆಗಿರುವಂಥ ಅವಾಂತರ. ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿ ಕಳಪೆ ರೀತಿಯಲ್ಲಿ ರಸ್ತೆಯನ್ನು ಮುಚ್ಚಿ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿತ ಆಗಿ ವಾಹನಗಳು ಓಡಾಡದ ರೀತಿಯಲ್ಲಿ ಮತ್ತೆ ರಸ್ತೆ ಮಧ್ಯೆನೇ ವಾಹನಗಳು ಸಿಲುಕಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಅಧಿಕಾರಿಗಳು ಯಾರು ಈ ರೀತಿ ತಪ್ಪು ಮಾಡಿದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ. ಆಗದೆ ಹೋದರೆ ಇದೇ ರೀತಿಯಲ್ಲಿ ಕಳಪೆ ಕಾಮಗಾರಿಗಳು ಆಗ್ತಾ ಹೋಗಿ ಅವಾಂತರಗಳು ಸೃಷ್ಟಿ ಆಗೋದಂತೂ ತಪ್ಪಿದ್ದಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.